ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಶೌಚಾಲಯದ ಗುಂಡಿಯಲ್ಲಿ ಸಿಲುಕಿದ್ದ ಕಾಡಾನೆಯನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ರಕ್ಷಿಸಿರುವ ಘಟನೆ ಕೊಳತೋಡು ಬೈಗೋಡು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನಿವಾಸಿ ಗಣೇಶ್ ಎಂಬುವರ ಮನೆಯ ಶೌಚಾಲಯದ ಗುಂಡಿಯಲ್ಲಿ ಕಾಡಾನೆ ಸಿಲುಕಿಕೊಂಡಿದ್ದು, ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನ ನಡೆಸಿ ಕಾಡಾನೆಯನ್ನ ರಕ್ಷಿಸಿ ಕಾಡಿಗೆ ಅಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಡಿಎಫ್ಒ ಜಗನ್ನಾಥ್, ಎಸಿಎಫ್ ನೆಹರು ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಆರ್ಎಫ್ಒ ಕೆಎಂ ದೇವಯ್ಯ, ಡಿಆರ್ಎಫ್ಒ ಸಂಜಿತ್ ಸೋಮಯ್ಯ ಸೇರಿದಂತೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಗುರುವಾರ ನಡೆದ ವಿಧಾನಸಭಾ ಕಲಾಪದಲ್ಲಿ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರನ್ನ ಹಿರಿಯ ಸಚಿವರು, ಶಾಸಕರು ಶ್ಲಾಘಿಸಿದ್ದಾರೆ. ಕಲಾಪದಲ್ಲಿ ಕಾವೇರಿದ ಚರ್ಚೆಗೆ ಗ್ರಾಸವಾದ ವಾಲ್ಮೀಕಿ ನಿಗಮದ ಅಕ್ರಮದ ಬಗ್ಗೆ ಮತ್ತು ಮೈಸೂರು ಮೂಡ ವಿವಾದದ ಬಗ್ಗೆ ಸಂಪೂರ್ಣ ಅಂಕಿ ಅಂಶಗಳೊಂದಿಗೆ ವಿವರಣೆ ನೀಡಿ ಮಾತನಾಡಿದ ಎಎಸ್ ಪೊನ್ನಣ್ಣ ಅವರು ತಾವು ಅತ್ಯಂತ ಉತ್ತಮ ಸಂಸದೀಯ ಪಟು ಎಂಬುದನ್ನು ನಿರೂಪಿಸಿದ್ದಾರೆ. ಸದನದ ಮುಂದೆ 5-6 ಬಾರಿ ಶಾಸಕರಾಗಿ ಅನುಭವ ಹೊಂದಿದ ಮಾದರಿಯಲ್ಲಿ ಅವರು ಮಾತನಾಡಿದ್ದಾರೆ. ಮೊದಲ ಬಾರಿಗೆ ಶಾಸಕರಾದವರು, ಅದು ಕೇವಲ 1 ವರ್ಷದ ಅನುಭವದಲ್ಲಿ ಇಷ್ಟೊಂದು ಸ್ಪಷ್ಟವಾಗಿ ಅಧಿವೇಶನದಲ್ಲಿ ಮಾತನಾಡಿದ್ದಾರೆ ಎಂದು ಹಿರಿಯ ಸಚಿವರು, ಶಾಸಕರು ಪೊನ್ನಣ್ಣ ಅವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎರಡು 2018 ಇಸವಿ ಆಗಸ್ಟ್ ತಿಂಗಳಲ್ಲಿ ಸಂಭವಿಸಿದ ಕಹಿ ಘಟನೆಯ ನೆನಪುಗಳನ್ನು ಕುಶಾಲನಗರ ವ್ಯಾಪ್ತಿಯ ಕಾವೇರಿ ನದಿ ತಟದ ನಿವಾಸಿಗಳಿಗೆ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಈಗ ಮತ್ತೊಮ್ಮೆ ಕೊಡಗಿನಲ್ಲಿ ಸುರಿತಾ ಇರುವ ಪುನರ್ವಸು ಮಳೆಯ ಅಬ್ಬರಕ್ಕೆ ಜೀವನದಿ ಕಾವೇರಿ ಉಗಮಸ್ಥಾನ ತಲಕಾವೇರಿ ತುಂಬಿ ಹರಿತಾ ಇದ್ದು, ಭಾಗಮಂಡಲ ತ್ರಿವೇಣಿ ಸಂಗಮ ಭರ್ತಿಯಾಗಿ ತುಂಬಿ ಹರಿಯುತ್ತಿದೆ. ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ಒಂದಾಗಿರುವ ಹಾರಂಗಿ ಜಲಾಶಯದ ಹಿನ್ನೀರು ಪ್ರದೇಶದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದ್ದು, ನದಿಗೆ 10,000 ಕ್ಯೂಸೆಕ್ ನೀರು ಬಿಡಲಾಗ್ತಾ ಇದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಈ ಎಲ್ಲ ಕಾರಣಗಳಿಂದ ಕುಶಾಲನಗರ ಭಾಗದಲ್ಲಿ ಕಾವೇರಿ ಅಪಾಯ ಮಟ್ಟದಲ್ಲಿ ಹರಿತಾ ಇದ್ದು, ಅನಾಹುತ ಸೃಷ್ಟಿಸುವ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇದೆ. ಈಗಾಗಲೇ ಕುಶಾಲನಗರ ವ್ಯಾಪ್ತಿಯ ಬಡಾವಣೆಗಳ ಅಂಚಿನಲ್ಲಿ ಕಾವೇರಿ ನದಿ ಹರಿತಾ ಇದ್ದು, ಇದೇ ರೀತಿಯಲ್ಲಿ ಮಳೆಯ ರಭಸ ಮುಂದುವರೆದರೆ ಪುರಸಭೆ ವ್ಯಾಪ್ತಿಯ ಬಹಳಷ್ಟು ಬಡಾವಣೆಗಳು ಸೇರಿದಂತೆ ಕೊಪ್ಪ ಗ್ರಾಮ ವ್ಯಾಪ್ತಿಯ ತಗ್ಗು ಪ್ರದೇಶದ ಮನೆಗಳು ಜಲಾವೃತಗೊಳ್ಳುವ ಸಾಧ್ಯತೆ ಇದೆ. ಕೊಪ್ಪ ಸಮೀಪದ ಆವರ್ತಿ ಗ್ರಾಮದ ಪಕ್ಕದ ಬಹಳಷ್ಟು ಹೊಲ ಗದ್ದೆಗಳು ಜಲಾವೃತಗೊಂಡಿವೆ. ಇದೇ ರೀತಿಯಲ್ಲಿ ಮಳೆ ಮುಂದುವರೆದರೆ
ಕೊಡಗು ಮೈಸೂರು ರಾಜ್ಯ ಹೆದ್ದಾರಿ ಸಂಪೂರ್ಣ ಜಲಾವೃತಗೊಂಡು ಸಂಪರ್ಕ ಕಡಿತದ ಆತಂಕ ಕಾಣ್ತಾ ಇದೆ. ಪ್ರತಿ ವರ್ಷದ ಮಳೆಗಾಲದಲ್ಲಿ ಕೂಡ ನದಿ ಪಾತ್ರದ ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರುವ ನಿವಾಸಿಗಳಿಗೆ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದು, ಈ ಸಂಕಟಕ್ಕೆ ಮುಕ್ತಿ ಯಾವಾಗ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಈಗಾಗಲೇ ಸ್ಥಳೀಯ ಆಡಳಿತ ನದಿ ಪಾತ್ರದಲ್ಲಿ ವಾಸ ಮಾಡ್ತಾ ಇರುವ ನಿವಾಸಿಗಳಿಗೆ ನೋಟಿಸ್ ನೀಡಿದ್ದು, ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ತಾಲೂಕು ಆಡಳಿತ ಅಧಿಕಾರಿಗಳ ಜೊತೆಗೆ ಕುಶಾಲನಗರ ವ್ಯಾಪ್ತಿಯ ಕಾವೇರಿ ನದಿ ಪಾತ್ರಗಳಿಗೆ ತೆರಳಿ ಪರಿಶೀಲನೆ ನಡೆಸಿದ್ದು, ಸ್ಥಳೀಯ ನಿವಾಸಿಗಳಿಗೆ ಸುರಕ್ಷಿತ ಪ್ರದೇಶಗಳಿಗೆ ತೆರಳಲು ಸೂಚಿಸಿದ್ದು ಹಾಗೂ ಈ ಭಾಗಗಳಲ್ಲಿ ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದ್ದು, ಅಲ್ಲಿ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಹಾಗೂ ಸಂತ್ರಸ್ತರಿಗೆ ಆಹಾರದ ಕಿಟ್, ಆರೋಗ್ಯದ ಚಿಂತನೆ ಸಿದ್ಧತೆಯಾಗಿದೆ. ಯಾರೂ ಕೂಡ ಭಯಪಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಪುರಸಭೆ ಆಡಳಿತ ವತಿಯಿಂದ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಸಾರ್ವಜನಿಕರಿಗೆ ಮೈಕ್ ಮೂಲಕ ಪ್ರವಾಹದ ಬಗ್ಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದು, ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ್ದು ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸಿದ್ದೇವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ
ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism. NSS, NCC, Sports, Cultural and other co-curricular activities are encouraged. 30 plus value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ನಾಪಕ್ಲು ಸಮೀಪದ ಕಕ್ಕಬ್ಬೆ ಮರಂದೋಡ ಗ್ರಾಮ ವ್ಯಾಪ್ತಿಗಳಲ್ಲಿ ಕಾಡಾನೆಗಳ ಉಪ್ಪಟಳ ಹೆಚ್ಚಾಗಿದ್ದು ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಗ್ರಾಮದಲ್ಲಿ ಸಂಚರಿಸಲು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಮಂಗಳವಾರ ರಾತ್ರಿ ಚಂಡಿರ ಮುದ್ದಪ್ಪ ಮತ್ತು ಈರಪ್ಪ ಅವರ ಗದ್ದೆಗಳಿಗೆ ದಾಳಿ ಮಾಡಿರುವ ಕಾಡಾನೆಗಳು ನಾಟಿ ಮಾಡಲು ಬಿತ್ತಿದ 20 ದಿನಗಳ ಅಗೆಗಳನ್ನು ತುಳಿದು ಬೆದ್ದು ಆನೆಗಳ ಪಾದದಡಿಗೆ ಸಿಲುಕಿ ನಷ್ಟ ಉಂಟಾಗಿದೆ. ಓಕೆರಿ ಗ್ರಾಮದ ಕುಟುಂಬಸ್ಥರು ಕರೆಂಟ್ ಇಲ್ಲದರಿಂದ ನಮಗೆ ಗದ್ದೆಯಲ್ಲಿ ನೋಡೋಕ್ಕೆ ಅಷ್ಟು ಸುಲಭ ಆಗಲಿಲ್ಲ. ಬೆಳಿಗ್ಗೆ ಚಂಡಿರ ಮುದ್ದಪ್ಪ ಮಾತನಾಡಿ, ಭತ್ತದ ಕೃಷಿಯನ್ನು ಕೈಗೊಳ್ಳುವುದೇ ದುಸ್ತರವಾಗಿದೆ. ಭತ್ತದ ನಾಟಿಗೆಂದು ಬಿತ್ತನೆ ಮಾಡಲಾಗಿದೆ. ಅಗೆಗಳು ಸಿದ್ಧವಾಗುವ ವೇಳೆಗೆ ಆನೆಗಳು ತುಳಿದು ನಷ್ಟಪಡಿಸಿವೆ. ಇದೀಗ ಮರು ಬಿತ್ತನೆ ಮಾಡುವಂತೆಯೂ ಇಲ್ಲ. ತೀವ್ರ ನಷ್ಟಗೊಂಡಿದೆ. ವಾರಕ್ಕೆ 3 ದಿನ ದಾಳಿ ಮಾಡುವ ಕಾಡಾನೆಗಳಿಂದ ರಕ್ಷಣೆ ಬೇಕಾಗಿದೆ ಎಂದು ಒತ್ತಾಯಿಸಿದರು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ. ಕೊಡಗು ಚಾನಲ್ ವರದಿ, ದುಗ್ಗಳ ಸದಾನಂದ, ನಾಪಕ್ಲು. ರಾತ್ರಿ 3 ಗಂಟೆಗೆ ಟಾರ್ಚ್ ಹಾಕೊತ್ತಿಗೆ ಗದ್ದೆ ಟಾರ್ಚಾಗೆ ಆನೆ ನನ್ನ ಕಂಡು ಓಡೋದು ಗಮನಕ್ಕೆ ಬಂತು. ಬೆಳಿಗ್ಗೆ ಎದ್ದು ನೋಡೋತ್ತಿಗೆ ನಮ್ಮ ಭತ್ತದ ಪೈರು ಪೂರ್ತಿ ಮೆಟ್ಟಿ ಹಾಳು ಮಾಡಿದೆ. ಜೊತೆಗೆ ನನ್ನ ತಮ್ಮ ಈರಪ್ಪನವರ ಗದ್ದೆಯಲ್ಲಿಯೂ ಸಹ ಯಾಕಲು ಸಹ ಮೆಟ್ಟಿದೆ. ಈ ದೃಶ್ಯ ನೋಡೋತ್ತಿಗೆ ನಮಗೆ ಬಹಳ ಕಣ್ಣಲ್ಲಿ ನೀರು ಬರ್ತದೆ. 1 ವರ್ಷಕ್ಕಿರುವ ಊಟಕ್ಕಿರುವ ಪೈರು ಮಾಡಿ ನಡುವಷ್ಟರಲ್ಲಿ ಈ ಥರ ಮಾಡಿದರೆ ಏನು ಪ್ರಯೋಜನ? ನಾನು ಒಬ್ಬ BSF ಯೋಧ, 75 ವರ್ಷ ಪ್ರಾಯ. ಆದರೂ ಸಹ ನಾನು ಇಲ್ಲಿವರೆಗೆ ಗದ್ದೆ ಉಳುಮೆಯನ್ನು ಮಾಡ್ತಾ ಬಂದಿದ್ದೀನಿ. ಯಾರಿಗಂತ ನಾನು ತಿಳಿಸೋದು? ಕಳೆದ ವರ್ಷನೂ ತಮ್ಮನು ಅರಣ್ಯ ಇಲಾಖೆಯವರಿಗೆ ತಿಳಿಸಿದ್ದಾರೆ. ಅವರು ಪರಿಹಾರ ಕೊಡುವಂಥದ್ದು ಎಲ್ಲಿಗೆ ಸಾಕಾಗ್ತದೆ? 2-3 ಸಾವಿರ ರೂಪಾಯಿ ಕೊಡ್ತಾರೆ. ನಾವು ಇಲ್ಲಿ ಕಷ್ಟಪಟ್ಟು ನೋಡಿದ್ರೆ 10, 15, 20, 30 ಸಾವಿರ ರೂಪಾಯಿ ಖರ್ಚು ಮಾಡ್ತೇವೆ.
ಅರಣ್ಯ ಇಲಾಖೆಯವರಿಗೆ ತಿಳಿಸಿದ್ರು ಸಹ ರಾತ್ರಿ ಬರೋದಿಲ್ಲ. ಅವರು ಹಗಲು ಬಂದು ನೋಡಿ ಹೋಗ್ತಾರೆ. ಆನೆ ಎಲ್ಲಿ ಉಂಟು ಅಂತ ಅವರಿಗೆ ಕಾಣಕ್ಕೂ ಸಿಕ್ಕೋದಿಲ್ಲ. ಮಾಧ್ಯಮ ಮತ್ತು ಆಡಳಿತ ವ್ಯವಸ್ಥೆಯಿಂದ ಸಮಾಜದ ಅಭಿವೃದ್ಧಿ ಕಾಣಬಹುದೆಂದು ವಿರಾಜಪೇಟೆ ತಹಶೀಲ್ದಾರ್ ಎಚ್ಎನ್ ರಾಮಚಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ವಿರಾಜಪೇಟೆಯ ಎಝೆಡ್ ಸಭಾಂಗಣದಲ್ಲಿ ನಡೆದ ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಪ್ರಶಸ್ತಿ ಪ್ರದಾನ ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಸಮಾಜದ ಓರೆಕೋರೆಗಳಿಂದ ತಿದ್ದುವ ಮೂಲಕ ಉತ್ತಮ ಸಮಾಜವನ್ನು ರೂಪಿಸುವಲ್ಲಿ ಪತ್ರಕರ್ತರ ಪಾತ್ರ ಮಹತ್ವದ್ದು. ಮಾಧ್ಯಮದಿಂದ ಸಮಾಜವನ್ನು ತಿದ್ದುವ ಕಾರ್ಯ ನಡೀತಾ ಇದೆ. ಆಡಳಿತ ವ್ಯವಸ್ಥೆಗೆ ಕೂಡ ಮಾಧ್ಯಮದ ಕೊಡುಗೆ ಅಪಾರವಾಗಿದೆ. ಸರ್ಕಾರದ ಯಾವುದೇ ಕಾರ್ಯಕ್ರಮಗಳು ಜನರಿಗೆ ತಲುಪಲು ಮಾಧ್ಯಮದ ಕೊಡುಗೆ ಹೆಚ್ಚಾಗಿದೆ. ಪತ್ರಿಕೆಗಳನ್ನು ಓದೋದರಿಂದ ಸಮಸ್ಯೆಗಳನ್ನು ತಿಳಿಯಲು ಸಾಧ್ಯವಾಗುತ್ತೆ. ಅಲ್ಲದೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಪತ್ರಿಕಾ ವರದಿಗಳು ಮತ್ತು ಪತ್ರಕರ್ತರ ಸಹಕಾರ ಕೂಡ ಅತ್ಯಗತ್ಯವಾಗಿದೆ. ತಾಲೂಕಿನ ಪತ್ರಕರ್ತರ ಮೂಲಕ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಿದೆ. ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡ್ತಾ ಇರುವುದು ಶ್ಲಾಘನೀಯವೆಂದರು. ಭಾಳ ಖುಷಿಯಿಂದ ಬಂದೆ. ಯಾಕೆಂದರೆ ನಾವು ಕೂಡ ವಿದ್ಯಾರ್ಥಿ ದಶೆಯಲ್ಲಿ ಬೆಳೆಯುವಂಥ ಟೈಮಲ್ಲಿ ನಾವು ಪತ್ರಿಕೆಗಳನ್ನ ಓದಿ ಬೆಳೆದಿದ್ದು. ಅಲ್ಲಿ ನಮ್ಮ ಶಾಲೆಯಲ್ಲಿ ಸುಭಾಷಿತ ಸ್ಟಾರ್ಟ್ ಮಾಡೋದಕ್ಕಿಂತ ಅಲ್ಲಿಂದ ನಾವು ಎಲ್ಲ ಆರ್ಟಿಕಲ್ಸಿಂದ ಹಿಡಿದು ಸಮಾಜದ ಏನು ಓರೆಕೋರೆಗಳಿದೆ ಇದನ್ನೆಲ್ಲ ನಮಗೆ ಚಿಕ್ಕ ವಯಸ್ಸಿಂದನೂ ಕೂಡ ತಿಳಿಸ್ಕೊಡ್ತಾ ನಮಗೆ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮಿಕರು ಎಲ್ಲ ಕೂಡ ನಮ್ಮನ್ನು ತೀಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡಲಿಕ್ಕೆ ಇವಾಗ ನಾನು ತಾಲೂಕು ತಹಶೀಲ್ದಾರಾಗಿ ನಾನು ಈ ತಾಲೂಕನ್ನ ನಾನು ಕರ್ತವ್ಯ ನಿರ್ವಹಣೆ ಮಾಡಬೇಕಾದಾಗ ಆ ಎಲ್ಲನೂ ಕೂಡ ನನಗೆ ನೆನಪಿಗೆ ಬರ್ತದೆ. ಮತ್ತು ನಮ್ಮೆಲ್ಲ ಇಲ್ಲಿ ನಮ್ಮ ವಿರಾಜಪೇಟೆ ತಾಲೂಕು ನಮ್ಮ ಏನು ಕಾರ್ಯನಿರತ ಪತ್ರಕರ್ತರಿದ್ದಾರೆ ಎಲ್ಲರೂ ಕೂಡ ನಮಗೆ ಆತ್ಮೀಯವಾಗಿ ನಮ್ಮ ಏನು ಓರೆಕೋರೆಗಳಿದೆ ಮತ್ತು ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ ಎಲ್ಲನೂ ಕೂಡ ಅವರು ನಮಗೆ ಮನದಟ್ಟು ಮಾಡಿಕೊಟ್ಟು ನಾವೆಲ್ಲೂ ಕೂಡ ಎಚ್ಚರ ತಪ್ಪದಂಗೆ ಕೆಲಸ ಮಾಡಲಿಕ್ಕೆ ನನಗೆ 1 ವರ್ಷ 4 ತಿಂಗಳಿಂದ ಕೂಡ ಅವರೆಲ್ಲ ಸಹಕಾರಿಯಾಗಿ ನನಗೆ ಭಾಳ ಬೇರೆ ಕಡೆ ನಾನು ಕೆಲಸ ಮಾಡಿದ್ದೀನಿ ಇಲ್ಲ ಅಂತಿಲ್ಲ, ಬಟ್ ನನಗಿಲ್ಲಿ ಭಾಳ ತೃಪ್ತಿಯನ್ನು ಕೊಟ್ಟಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ನನ್ನ ಅತಿಶಯ. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಸಿದ್ದಾಪುರದ ನೋಟರಿ ವಕೀಲರು, ಗುಹಿಯ ಅಗಸ್ತೇಶ್ವರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ವೆಂಕಟೇಶ್ ಅವರು ಮಾತನಾಡಿ, ದೇಶದ ಭವಿಷ್ಯ ತರಗತಿ ರೂಪುಗೊಳ್ಳುವುದು ಶಾಲಾ ಕೊಠಡಿಗಳಲ್ಲಿ. ಮಕ್ಕಳ ಹಿನ್ನೆಲೆಯಿಂದ ಅರ್ಥೈಸಿಕೊಂಡು ನೀಡುವ ಶಿಕ್ಷಣ ಪ್ರಯೋಜನಕಾರಿಯಾಗಿದೆ ಎಂದರು. ಇವತ್ತು ಸಮಾಜದಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ಹೇಳಿದ ಹಾಗೆ ಇಲ್ಲಿ ತಪ್ಪುಗಳು, ಸಣ್ಣ ಪುಟ್ಟ ವಿಚಾರಗಳಿಗೆ ಸಮಾಜದಲ್ಲಿ ಏನಾದರೂ ತೊಂದರೆಗಳಾಗುವ ಸಂದರ್ಭದಲ್ಲಿ ಅದನ್ನು ಎತ್ತಿ ಹಿಡಿದು ಜನರ ಗಮನವನ್ನು ಸೆಳೆದು ಆ ತಪ್ಪುಗಳನ್ನು ಸರಿ ಮಾಡುವಂಥ ಒಂದು ಬಹಳ ಮುಖ್ಯವಾದಂಥ ಒಂದು ನಮ್ಮ ಸಂವಿಧಾನದ 4ನೇ ಅಂಗವಾಗಿ ಕಾರ್ಯವನ್ನು ನೆರವೇರಿಸಿರತಕ್ಕಂತಹ ಪತ್ರಕರ್ತರ ಒಂದು ಗುಂಪು ಇಲ್ಲಿ ತಾವೆಲ್ಲ ಇದ್ದೀರ. ನಮ್ಮಲ್ಲಿ ನಾನು ಹೆಚ್ಚು ವಿಚಾರಗಳನ್ನು ಮಾತಾಡುವಂತಹ ಅವಶ್ಯಕತೆ ಇಲ್ಲ ಅಂತ ನನಗೆ ಗೊತ್ತಿದೆ. ಆದರೆ ಕೆಲವೊಂದು ವಿಚಾರಗಳನ್ನು ಮಾತಾಡುವಾಗ ಇಲ್ಲೊಂದು ಕಡೆ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಅವರದೇ ಆದಂತಹ ಒಂದು ಕೊಡುಗೆಯನ್ನು ಬೇರೆ ಬೇರೆ ರೀತಿಯಲ್ಲಿ ನೀಡಬೇಕಾಗ್ತದೆ. ಅದು ಒಂದು ಕಡೆಯಲ್ಲಿ ರಾಜಕಾರಣಿಗಳಿರ್ಬೋದು, ಶಿಕ್ಷಕರಿರ್ಬೋದು, ಅಥವಾ ವೈದ್ಯರು ಇರ್ಬೋದು, ವಕೀಲರು ಇರ್ಬೋದು, ಅದೇ ರೀತಿ ಪತ್ರಕರ್ತರು ಇರ್ಬೋದು, ತಮ್ಮ ತಮ್ಮ ಕಾರ್ಯಗಳು ಏನಿದೆ ಅವುಗಳನ್ನು ಬಹಳ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬಂದರೆ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ದಾರಿ ತಪ್ಪುವಂಥ ವಿಚಾರಗಳಿರ್ಬೋದು ಅಥವಾ ಸಾಮಾಜಿಕವಾಗಿ ಜನರಿಗೆ ತೊಂದರೆ ಆಗ್ತಕ್ಕಂಥ ವಿಚಾರಗಳು ಬಹಳಷ್ಟು ಕಡಿಮೆ ಆಗ್ತಕ್ಕಂಥ ವ್ಯವಸ್ಥೆ ನಡೀತದೆ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಅಜ್ಜಂವಾಡ ರಮೇಶ್ ಕುಟ್ಟಪ್ಪ ಮಾತನಾಡಿ, ಪ್ರತಿಯೊಂದು ವರದಿಯು ವೈಯಕ್ತಿಕ ವಿಚಾರಗಳನ್ನು ಬದಿಗೊತ್ತಿ ವಸ್ತುನಿಷ್ಠವಾಗಿ ಹಾಗೂ ಸಮಾಜದ ಹಿತದೃಷ್ಟಿಯಿಂದ ರೂಪುಗೊಳ್ಳಬೇಕು. ಪ್ರತಿಯೊಬ್ಬರಿಗೂ ಸಂಘ ಶಕ್ತಿ ಮುಖ್ಯವಾಗಿದೆ. ಏಕ ವ್ಯಕ್ತಿಯಿಂದ ಏನು ಮಾಡಲು ಸಾಧ್ಯವಿಲ್ಲ. ಸಂಘ ನಮಗೆ ಏನು ಮಾಡಿದೆ ಎಂಬುದಕ್ಕಿಂತ ನಾನು ಸಂಘಕ್ಕೆ ಏನನ್ನ ಕೊಡುಗೆಯಾಗಿ ನೀಡಿದ್ದೇನೆ ಎಂಬುದನ್ನು ಯೋಚಿಸಬೇಕಿದೆ ಎಂದರು. ವಿರಾಜಪೇಟೆ ಇದೆ, ಆದರೆ ತಾಂತ್ರಿಕವಾಗಿ ವಿರಾಜಪೇಟೆ ಹಳೆಯದಾಗಿದೆ. ಹೆಸರಿಗಷ್ಟೇ ವಿರಾಜಪೇಟೆ ಹಳೆಯ ಇದೆ. ಈಗ ಇಲ್ಲಿ ನಿವೇಶನ ಇಲ್ಲ ಕಟ್ಟಡ ಕಟ್ಟುವುದಕ್ಕೆ ಅಂತ ಹೇಳುವಂಥ ವಿಚಾರವನ್ನು ಸಹ ಹೇಳಿದರು. ಬಹುಶಃ ಹೊನ್ನಪೇಟೆ ತಾಲೂಕು ಸಂಘ ಈಗ ಅಧಿಕೃತವಾಗಿರುವಂಥದ್ದು ಸಹ ನೆಲ ಬಾಡಿಗೆ ಆಧಾರದಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡ ಮೇಲೆ ಇರುವಂಥದ್ದು. ಇಲ್ಲಿ ವಿರಾಜಪೇಟೆಯಲ್ಲೂ ಸಹ ಅದೇ ರೀತಿಯಲ್ಲಿ ಪಟ್ಟಣ ಪಂಚಾಯತಿ ಯಾವುದಾದ್ರು ಕಟ್ಟಡ ಇದ್ದರೆ ಅಥವಾ ಹೊಸದಾಗಿ ಕಟ್ಟಡವನ್ನು ಕಟ್ಟುವ ಸಂದರ್ಭದಲ್ಲಿ ನೆಲಬಾಡಿಗೆ ಆಧಾರದಲ್ಲಿ ಅದನ್ನು ಜಾಗವನ್ನು ಪಡ್ಕೊಂಡು
ಮೇಲಂತಸ್ತುವಲ್ಲಿ ಕಟ್ಟಡವನ್ನು ಕಟ್ಟುವುದಕ್ಕೆ ಒಂದು ಅವಕಾಶಗಳಿದೆ. ಬಹುಶಃ ಅವರು ಹೊಸದಾಗಿ ಮಾರ್ಕೆಟ್ ಕಟ್ಟುವ ಪ್ರಪೋಸಲ್ ಇದೆ, ಅಥವಾ ಕಲಾಭವನ ಅಥವಾ ಕಲಾಮಂದಿರ ಅದೇನಾದರೂ ಕಾಮಗಾರಿಗಳು ಆಗುವ ಸಂದರ್ಭದಲ್ಲಿ ಜಾಗ ತೆಗೆದುಕೊಂಡು ಕಟ್ಟಡ ನಿರ್ಮಾಣ ಮಾಡೋದಕ್ಕಿಂತ ಇರುವ ಕಟ್ಟಡದಲ್ಲಿ ನೆಲಬಾಡಿಗೆಯನ್ನು ತೆಗೆದುಕೊಂಡು ಶಾಸಕರ ಅನುದಾನ, ಸಂಸದರ ಅನುದಾನ ಅಥವಾ ಬೇರೆ ಬೇರೆ ಅನುದಾನಗಳನ್ನು ಬಳಸಿಕೊಂಡು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡುವಂಥದ್ದು. ಸಾಧ್ಯ ಆದರೆ ವಿರಾಜಪೇಟೆಯನ್ನೇ ಕೇಂದ್ರ ಮಾಡ್ಕೊಳ್ಬೇಕು ಅಂತ ಇದೆ. ಈಗ ಅದು ಇಲ್ಲ ಅಂತ ಮನಸ್ಸು ಮಾಡಿದ್ರೆ ಸಿದ್ದಾಪುರದಲ್ಲೂ ಸಹ ಮಾಡ್ಬೋದು ಅಂತ ಅನಿಸ್ಕೊಳ್ತೀನಿ. ಗ್ರಾಮ ಪಂಚಾಯತಿ ವ್ಯಾಪ್ತಿ ಇರುವ ಕಾರಣಕ್ಕಾಗಿ ಸಿದ್ದಾಪುರದಲ್ಲೂ ಸಹ ತಾಲೂಕು ಕೇಂದ್ರವನ್ನು ಅಥವಾ ತಾಲೂಕಿನ ಕಟ್ಟಡವನ್ನು ನಿರ್ಮಾಣ ಮಾಡುವ ಪ್ರಯತ್ನವನ್ನು ಮಾಡ್ಬೋದು, ಅಥವಾ ಇನ್ನೊಂದು ಯಾವುದು ಬೇರೆ ಅಕ್ಕಪಕ್ಕದ ಊರಿಗಳು ಸಹ ಪ್ರಯತ್ನ ಪಡ್ಬೋದು ಅಂತ ಹೇಳುವಂಥದ್ದು. ಅದರೊಂದಿಗೆ ಸಂಘಟನಾತ್ಮಕವಾಗಿ ಎಲ್ಲರೂ ತೊಡಗಿಸ್ಕೊಳ್ಬೇಕು, ಗುರುತಿಸ್ಕೊಳ್ಬೇಕು. ಸಂಘ ಅಂತ ಹೇಳುವಂಥದ್ದೇ ಒಂದು ಶಕ್ತಿ. ವೈಯಕ್ತಿಕವಾಗಿ ಸಣ್ಣ ಪುಟ್ಟ ಮಾತುಗಳು ಬಂದೇ ಬರುತ್ತೆ. ಸುಬ್ರಹ್ಮಣ್ಯ ಸರ್ ಹೇಳಿದ್ರು, ಕೆಲವೊಮ್ಮೆ ನೋವುಗಳು ದೊಡ್ಡದಾಗಿ ಅನಿಸಲ್ಲ, ಸಣ್ಣ ಸಣ್ಣ ವಿಚಾರ ನಮಗೆ ಬಹಳ ನೋವು ಕೊಟ್ಟು ಬಿಡುತ್ತೆ. ಅಂಥದ್ದೆಲ್ಲ ಮರೆಯೋಣ. ಖುಷಿಯಿಂದ ಇರುವಷ್ಟು ದಿನ ಬದುಕನ್ನು ಸಾಗಿಸ್ತಾ ಪತ್ರಕರ್ತರ ವೃತ್ತಿಗೆ ಆ ಒಂದು ಬದ್ಧತೆಯನ್ನು ತೋರಿಸೋ ಜೊತೆಗೆ ಆ ಸಭೆಗೆ ಯಶಸ್ವಿಗೊಳಿಸುವ ಮುಂದಿನ ಬಾರಿ ಅದು ಸಹ ಅಧ್ಯಕ್ಷ ಒಂದು ಕನಸಿದೆ. ರಾಜ್ಯದಲ್ಲಿ ನಮ್ಮ ತಾಲೂಕು ವಿರಾಜಪೇಟೆ ತಾಲೂಕು ಪತ್ರಿಕೆ ಸಂಘ ಅತಿ ಹೆಚ್ಚು ಕಾರ್ಯಕ್ರಮವನ್ನು ಗಳಿಸಿ ಅಲ್ಲಿ ಸನ್ಮಾನಕ್ಕೆ ಭಾಜನರಾಗಬೇಕು ಅಂತೇಳಿ, ಆ ಸನ್ಮಾನಕ್ಕೆ ಭಾಜನರಾಗಬೇಕು ಅಂತ ಆದಾಗ ತಮ್ಮೆಲ್ಲರ ಪಾಲ್ಗೊಳ್ಬೇಕೆ ಮತ್ತು ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ನೆರವು ಅತ್ಯಗತ್ಯ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಏನು ಬ್ಯಾಲೆನ್ಸ್ ಇದೆ ಅದು ಸ್ವಲ್ಪ ಜಾಸ್ತಿ ಆಗುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ನಮಗೆಲ್ಲ ನಮ್ಮ ಸವಿತಾ ಮೇಡಮ್ ಅವರು ಅವರ ತಂದೆ ಹೆಸರಲ್ಲಿ ಒಂದು ಪ್ರಶಸ್ತಿ, ಕೋಲಕಂಡ ರಘುಮಾಚ ಸರ್ ಅವರು ಅವರ ತಂದೆ ತಾಯಿ ಹೆಸರಲ್ಲಿ ಒಂದು ಪ್ರಶಸ್ತಿ, ಎಸ್ ಪೊನ್ನಣ್ಣವರು ಅವರ ತಂದೆ ತಾಯಿಯ ಹೆಸರಲ್ಲಿ ಒಂದು ಪ್ರಶಸ್ತಿ, ಮಾದಂಡ ತಿಮ್ಮಯ್ಯ ಅವರು ಅವರ ತಾಯಿಯ ಹೆಸರಲ್ಲಿ ಒಂದು ಪ್ರಶಸ್ತಿ, ಹಾಗೂ ಸಿದ್ದಾಪುರದ ಉಸ್ಮಾನಾಜಿ ಅವರ ಹೆಸರಲ್ಲಿ ಅವರ ಮಗ ಮಜೀದ್ ಅವರು ಸ್ಥಾಪನೆ ಮಾಡಿದಂಥ 5 ಪ್ರಶಸ್ತಿಗಳನ್ನು ಮಾಡಿ ಒಂದು ಬಾರಿ ಈಗಾಗಲೇ ಆ ಪ್ರಶಸ್ತಿಯನ್ನು ನೀಡಿದೆ. ಈ 2ನೇ ವರ್ಷ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. 5 ಪತ್ರಕರ್ತರು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರಿಗೆ ನಾನು ಈ ಸಂದರ್ಭ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಮಕ್ಕಳಿಗೆ ನಾವು ರಾಮಚಂದ್ರ ಸರ್ ಹತ್ರ ಹೋದಾಗ ನನಗೂ ಗೊತ್ತಿರಲಿಲ್ಲ, ಫೋನಲ್ಲಿ ಮಾತಾಡಿದ್ದು ಕೋರ್ಟನ್ನು ಕೇಳ್ತೀವಿ, ವಿಚಾರಗಳನ್ನ ಮಾತಾಡ್ತೀವಿ ಅಷ್ಟೇ. ರಾಜ್ಯ ಸಮಿತಿ ಸದಸ್ಯ ಟಿಎನ್ ಮಂಜುನಾಥ್ ಸಂಘದ ಚಟುವಟಿಕೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ರಜಿತ್ ಕುಮಾರ್ ಗುಹಿಯಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂಘದ ಸದಸ್ಯ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಪಡೆದ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭ ಉಪಾಧ್ಯಕ್ಷ ಪುತ್ತಂ ಪ್ರದೀಪ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಮುಸ್ತಫಾ, ಖಜಾಂಚಿ ಡಾಕ್ಟರ್ ಹೇಮಂತ್ ಶೆಟ್ಟಿ, ಕಾರ್ಯದರ್ಶಿ ರಜಿತ್ ಕಾರ್ಯಪ್ಪ, ನಿರ್ದೇಶಕರಾದ ಮಂಜುನಾಥ್, ರವಿಕುಮಾರ್, ಉಪಾಧ್ಯಕ್ಷ ಪುತ್ತಂ ಪ್ರದೀಪ್, ನಿರ್ದೇಶಕರಾದ ಕಿಶೋರ್ ಶೆಟ್ಟಿ, ಜಿಲ್ಲಾ ಉಪಾಧ್ಯಕ್ಷ ಪಾರ್ಥ ಚಿಣ್ಣಪ್ಪ, ನಿರ್ದೇಶಕ ಕೋಲತಂಡ ರಘುಮಾಚಯ್ಯ ಹಾಗೂ ಸಂತೋಷ್ ರೈ ಸೇರಿದಂತೆ ಪತ್ರಕರ್ತರ ಕುಟುಂಬದವರು ಮತ್ತಿತರರು ಪಾಲ್ಗೊಂಡಿದ್ದರು. ಅಧ್ಯಕ್ಷರೇ ಆಗಲ್ಲ. ಸುಮಾರು 23 ವರ್ಷಗಳಿಂದ ವಿರಾಜಪೇಟೆಯಲ್ಲಿ ಒಂದು ಛಾಯಾಗ್ರಾಹಕನಾಗಿ, ಆಮೇಲೆ ಪತ್ರಿಕಾ ವಿತರಕನಾಗಿ, ಆನಂತರ ಈ ಒಂದು ಪತ್ರಿಕಾ ರಂಗಕ್ಕೆ ಬಂದೆ. ಅದು ಅಷ್ಟು ಈಸಿಯಾಗಿರಲಿಲ್ಲ. ಶ್ರೀಮಾನ್ ಪುಟ್ಟಪ್ಪನವರು ಅದು ಹೇಗೋ ಏನೋ ನಮ್ಮನ್ನ ಗುರುತಿಸಿ ಈ ಒಂದು ಸಂಘದಲ್ಲಿ ಸೇರಿಸಿದ್ರು. ಮೊದಲನೇದಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅವರೆಲ್ಲ ಅಂತ ಹೇಳಿದ್ರೆ ನಾವಿವತ್ತು ಈ ಸಂಘದಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅನುಭವಿ ತಜ್ಞ ವೈದ್ಯರನ್ನ ಒಳಗೊಂಡ ಮೈಸೂರಿನಲ್ಲಿ ನೂತನವಾಗಿ ಆರಂಭಗೊಂಡಿರುವ ಅವಾಂಟ್ ಬಿಕೆಜಿ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಸ್ಟೋಮಾ ಕೇರ್ ಕ್ಲಿನಿಕ್ ಆರಂಭಗೊಂಡಿದೆ. ಅವಾಂಟ್ ಬಿಕೆಜಿ ಆಸ್ಪತ್ರೆಯಲ್ಲಿ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಆಗಿರುವ ಕೊಡಗಿನವರಾದ ಡಾಕ್ಟರ್ ನಿಖಿಲ್ ನಜ್ಜಪ್ಪ ಅವರು ಸ್ಟೋಮಾ ಕೇರ್ ಕ್ಲಿನಿಕ್ ಬಗ್ಗೆ ಮಾಹಿತಿಯನ್ನು ನೀಡಿ ಕರಳು ಮತ್ತು ಮೂತ್ರದ ಸ್ಟೋಮಾ ಹೊಂದಿರುವ ರೋಗಿಗಳಿಗೆ
ವಿಶೇಷ ಚಿಕಿತ್ಸೆ ನೀಡಲು ಸ್ಟೋಮಾ ಕೇರ್ ಕ್ಲಿನಿಕ್ ವಿನ್ಯಾಸಗೊಳಿಸಲಾಗಿದೆ. ಇದರಲ್ಲಿ ಅತ್ಯಾಧುನಿಕ ಚಿಕಿತ್ಸೆಯಿಂದ ಪಡೆಯಬಹುದೆಂದರು. ಅವಂಟ್ ಬಿಕೆಜಿ ಆಸ್ಪತ್ರೆಯಲ್ಲಿ ಆರಂಭವಾಗಿರುವ ಸ್ಟೋಮಾ ಕೇರ್ ವಿಶೇಷ ಕ್ಲಿನಿಕ್ ಆಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದು ತ್ಯಾಜ್ಯವನ್ನು ದೇಹದಿಂದ ನಿರ್ಗಮಿಸಲು ಸಹಕರಿಸುತ್ತೆ. ಜೊತೆಗೆ ಕೊಲೊರೆಕ್ಟಲ್ ಕ್ಯಾನ್ಸರ್ ಮತ್ತು ಉರಿಯೂತದ ಕರುಳಿನ ಕಾಯಿಲೆಯಂತಹ ಪರಿಸ್ಥಿತಿಯಲ್ಲಿ ತ್ಯಾಜ್ಯವನ್ನು ಬೇರೆ ಕಡೆಗೆ ವರ್ಗಾಯಿಸಲು ಶಸ್ತ್ರಚಿಕಿತ್ಸೆಗೊಳಗಾದ ರೋಗಿಗಳಿಗೆ ಸ್ಟೋಮಾ ಕೇರ್ ಉಪಯುಕ್ತವಾಗಿದೆ ಎಂದು ಡಾಕ್ಟರ್ ನಿಖಿಲ್ ನಂಜಪ್ಪ ತಿಳಿಸಿದರು. ಅವಂಟ್ ಬಿಕೆಜಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಬಾಲಕೃಷ್ಣ ಗೌಡ ಅವರು ನೂತನ ಕ್ಲಿನಿಕ್ ಬಗ್ಗೆ ವಿವರಿಸಿ ಉತ್ತಮ ಗುಣಮಟ್ಟದ ಆರೈಕೆಯನ್ನು ಆಸ್ಪತ್ರೆಯಲ್ಲಿ ನೀಡಲಾಗುವ ಜೊತೆಗೆ ಪರಿಣಿತ ಆರೋಗ್ಯ ವೃತ್ತಿಪರರಿಂದ ಸಿಬ್ಬಂದಿಯನ್ನು ಹೊಂದಿದೆ ಎಂದರು. ಅವಂಟ್ ಬಿಕೆಜಿ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಮೂಳೆ, ಕೀಲು, ಮಂಡಿ, ಬೆನ್ನೆಲುಬು ತಜ್ಞರಾದ ಡಾಕ್ಟರ್ ಬಾಲಕೃಷ್ಣ ಗೌಡ, ಜೀರ್ಣಾಂಗ ಮತ್ತು ಕೊಲೊರೆಕ್ಟಲ್ ಶಸ್ತ್ರ ಚಿಕಿತ್ಸಕರಾದ ಡಾಕ್ಟರ್ ನಿಖಿಲ್ ನಂಜಪ್ಪ, ಆರ್ಥೋಪೆಡಿಕ್ ಡಾಕ್ಟರ್ ಮಂಜುನಾಥ್ ಒಳಗೊಂಡಂತೆ ಇತರ ವಿಭಾಗಗಳ ತಜ್ಞ ವೈದ್ಯರು ಬೋಗಾದಿ ರಿಂಗ್ ರಸ್ತೆಯಲ್ಲಿರುವ ಅವಾಂಟ್ ಬಿಕೆಜಿ ಆಸ್ಪತ್ರೆಯಲ್ಲಿ ಲಭ್ಯವಿದ್ದಾರೆ. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್, ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್, ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್, ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 ರಿಂದ 11 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ, ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡಿಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್. Shining senses in your life. Desirable designs. Gives you treasured memory. Sharda Jewelers.
ವಿರಾಜಪೇಟೆ ಕಾವೇರಿ ಆಶ್ರಮದಲ್ಲಿ ದೀಕ್ಷೆ ವೇಳೆ ದಾಂಧಲೆ ನಡೆದು ವಿರೋಧದ ನಡುವೆ ಕಾರ್ಯಕ್ರಮ ರದ್ದುಗೊಂಡ ಪ್ರಸಂಗ ನಡೆಯಿತು. ಈ ಸಂದರ್ಭ ಪೊಲೀಸ್ ಅಧಿಕಾರಿ ಶಿವರುದ್ರಪ್ಪ ಅವರ ಸಮಕ್ಷಮದಲ್ಲಿ ಕಾರ್ಯಕ್ರಮ ಮಾಡಲು ಅವಕಾಶವಿದೆ, ಚರ್ಚೆ ಮಾಡಿ ನಂತರ ಕಾರ್ಯಕ್ರಮ ನಡೆಸುವಂತೆ ಪೊಲೀಸ್ ಅಧಿಕಾರಿ ತಿಳಿಸಿದರು. ಅದರಂತೆ ಹೋಮ ಹವನ ಕೈಂಕರ್ಯಗಳು ನಡೆಯಲಿಲ್ಲ. ಅನಧಿಕೃತ ಟ್ರಸ್ಟ್ ನಿರ್ಮಾಣ ಮಾಡಿಕೊಂಡ ಕೆಲವರ ವಿರುದ್ಧ ವಿರಾಜಪೇಟೆ ಪಟ್ಟಣ ಠಾಣೆಗೆ ಮಾಹಿತಿ ನೀಡಿದ ಹಿನ್ನೆಲೆ ಯಜ್ಞ ಯಾಗ ಮಾಡಿ ಖಾಸಗಿ ವ್ಯಕ್ತಿಯು ದೀಕ್ಷೆ ನೀಡುವ ಕಾರ್ಯಕ್ರಮ ರದ್ದು ಮಾಡಲಾಯಿತು. ಆಗಮಿಸಿದ ಎಲ್ಲರಿಗೂ ಕಾರ್ಯಕ್ರಮ ರದ್ದುಗೊಂಡ ಬಗ್ಗೆ ಕಾರ್ಯಕ್ರಮದ ಮುಖ್ಯ ಆಯೋಜಕರಾದ ಪ್ರತಾಪ್ ಹಾಗೂ ರಘು ಅವರು ಮಾಹಿತಿಯನ್ನು ನೀಡಿದರು. ಉಳ್ಳಿಯಾಡ ಪೂವಯ್ಯ ಮಾತನಾಡಿ, ಕಾವೇರಿ ಆಶ್ರಮ ನಡೆದು ಬಂದ ಹಿನ್ನೆಲೆಯ ಬಗ್ಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಅಲ್ಲದೆ ನಮ್ಮ ಕೊಡಗಿನಲ್ಲಿ ಇದುವರೆಗೂ ಯಾರಿಗೂ ದೀಕ್ಷೆ ನೀಡಿದ ಇತಿಹಾಸವಿಲ್ಲ. ಆದ್ದರಿಂದ ಈ ದೀಕ್ಷೆ ನೀಡುವ ಕಾರ್ಯಕ್ರಮ ಇಲ್ಲಿ ನಡೆಯಬಾರದು, ನಡೆಯುವುದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ತಿಳಿಸಿದರು. ಟ್ರಸ್ಟ್ನ ಪ್ರತಾಪ್ ಅವರು ಮಾತನಾಡಿ, ಕಾವೇರಿ ಆಶ್ರಮವನ್ನು ಯಾರೂ ಕೂಡ ಪರಭಾರೆ ಮಾಡಿಕೊಂಡಿಲ್ಲ ಎಂದರು. ಮಾಹಿತಿ ನೀಡುವ ಸಂದರ್ಭ ವಿರಾಜಪೇಟೆ ಕೊಡವ ಸಮಾಜದ ಉಪಾಧ್ಯಕ್ಷ ಕಿರಣ್ ಹಾಗೂ ಚೊಟ್ಟೆಕ್ಮಾಡ ರಾಜೀವ್ ಬೋಪಯ್ಯ ಅವರು ಜನರಿಗೆ ತಪ್ಪು ಮಾಹಿತಿಯನ್ನು ನೀಡಬೇಡಿ ಎಂದರು. ಅವರ ಮಾತನ್ನು ಮೊಟಕುಗೊಳಿಸಿದ ಪ್ರಯತ್ನ ನಡೆಯಿತು. మహాపురుషంగా ఉంది అక్క ఆయటంలో నొప్పు తొలగింది ఈ జాಗ నెల మక్కడ అక్కి అమ్మ ನಂಗೆ ಬಂಜೆ ಮಕ್ಕ ಹಾಕೋಯ್ತು ಹಂಗಿರ ಮನೆ ಆಯ್ತಿದ್ದು ಅವು ಈ ಹಂಗಿರ ಈ ಆಕತ್ತು ಈ ಮನೆಯಲ್ಲಿ ದಾನ ಮಾಡಿ ಆಶ್ರಮ ಸಂತೆ ಅಲ್ಲಿಂದ ಈ ಆಶ್ರಮ ಸಂತೆ ಬಂದಿತ್ತು ಅಕ್ಕ ಬಳಿಯೋಕಾಪಕ ಇದೊಂದು ಕಾವೇರಿ ಭಕ್ತಜನ ಸಂಘಗಳು ತೆರೆದಿದೆ. ಈ ಕಾವೇರಿ ಭಕ್ತಜನ ಸಂಘಗಳ ಮಾತೃ ಸಂಸ್ಥೆ ಅಧಿರತ್ತು ಇಲ್ಲಿ ಕಾವೇರಿ ಆಶ್ರಮ 1930 ದಾಟಿಲ್ಲ. ಇದು 1950 அது 1940 ஐடில சீத்தவ தாய் ஐடில சீத்தವ ತಾಯಿ ಇರೋದ್ರಿಂದ ಆ ಕಾಲದ 400 ರೂಪಾಯಿ ಆ ಕಾಲದ 400 ರೂಪಾಯಿ ದಾನ ಮಾಡಿ ಕೂಡಿಯಲ್ಲಿ ಕೃಷ್ಣಾಶ್ರಮ ಕಟ್ಟಡ ಅಂತ ಆ ಕಟ್ಟಡ ಕೃಷ್ಣಾಶ್ರಮ ಪದವಿ ಅಲ್ಲಿಂದ ಮದ್ದಾಪುರಕ್ಕೆ ಸರ್ಕಾರ 12 ಎಕರೆ ಗೋಮಾಳ ಕನ್ಷನ್ ಮಾಡಿ ಮದ್ದಾಪುರ ಕೂಡಿಗೆ ಪಕ್ಕ ಅಲ್ಲಿ ಇದ್ರ ಜೊತೆ ಕರಮೂರು ಆಗುತ್ತೆ ಸರ್ಕಾರ 22 ಎಕರೆ ಜಾಗ ಬಿಟ್ಟು ಕಿಮ್ಮುಡಿರ ರವಿಚಂಗಪ್ಪ ಮಾತನಾಡಿ, ಈ ಕಾರ್ಯಕ್ರಮವನ್ನು ತಕ್ಷಣ ರದ್ದುಗೊಳಿಸುವಂತೆ ತಿಳಿಸಿದರು. ಮುಂದೆ ಈ ಆಶ್ರಮದಲ್ಲಿ ಯಾವುದೇ ದೀಕ್ಷೆಗೆ ಅವಕಾಶ ನೀಡುವಂತಿಲ್ಲ ಎಂದರು. ಆಶ್ರಮದ ನೂತನ ಧರ್ಮಾಧಿಕಾರಿ ಚೌರಿರ ರಘು ಸೋಮಣ್ಣ ಅವರು, ಆಶ್ರಮದ ಸಂಪೂರ್ಣ ಜವಾಬ್ದಾರಿ ಅವರಿಗೆ ಇರುತ್ತೆ. ಈ ಆಶ್ರಮದಲ್ಲಿ ಸ್ವತಂತ್ರ ಸ್ವಾಮಿಗಳಾಗಿ ಕಾರ್ಯನಿರ್ವಹಿಸಬೇಕು. ಬೇರೆ ಧರ್ಮ ಕೇಂದ್ರದ ಮತ್ತು ಬೇರೆಯವರ ಕೈಗೊಂಬೆಯಂತೆ ವರ್ತನೆ ಮಾಡುವುದು ಸರಿಯಲ್ಲ. ಮಧುಸೂದನ್ ಎಂಬ ವ್ಯಕ್ತಿಯು ಈ ಧರ್ಮ ಕೇಂದ್ರದಲ್ಲಿ ಅಧಿಕಾರವನ್ನು ಚಲಾಯಿಸಿದರೆ ಮುಂದೆ ಆಗುವ ಕಷ್ಟ ನಷ್ಟಗಳಿಗೆ ಅವರೇ ನೇರ ಹೊಣೆಗಾರರಾಗುತ್ತಾರೆ. ಯಾವುದೇ ಕಾರಣಕ್ಕೂ ಈ ಆಸ್ತಿಯ ಹಕ್ಕು ಮಧುಸೂದನ್ ಅವರಿಗೆ ಇರೋದಿಲ್ಲ ಎಂದು ಬಾಳೇಟಿರ ಶ್ರೀನಿವಾಸ್ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭ ಜಬ್ಬೂಮಿ ಟ್ರಸ್ಟ್ನ ನಿರ್ದೇಶಕ ಅಮಿತ್, ಕೋಟೆರ ಕಿಶನ್ ಉತ್ತಪ್ಪ, ಎಂಎಸ್ ಪೂವಯ್ಯ, ಅಂಜಪರವಂಡ ಅನಿಲ್, ಮಾದಂಡ ತಿಮ್ಮಯ್ಯ, ಮಲ್ಲಮಾಡ ಪ್ರಭು ಪೂಣಚ, ಅಮ್ಮಣಿಚಂಡ ರವಿ ಸೇರಿದಂತೆ ಹಲವಾರು ಕೊಡವ ಸಂಘಗಳ ಪ್ರಮುಖರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಪೊಲೀಸ್ ಅಧಿಕಾರಿ ವಾಣಿಶ್ರೀ, ಪಿಎಸ್ಐ ಮಂಜುನಾಥ್ ಸೇರಿದಂತೆ ಅನೇಕ ಪೊಲೀಸ್ ಪೇದೆಗಳು ಸೂಕ್ತ ಬಂದೋಬಸ್ತನ್ನು ಒದಗಿಸಿದ್ರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಭಕ್ತರು ಯಾವುದೇ ಪೂಜೆ ನಡೆಯದೆ ಹಿಂತಿರುಗಿದ್ರು. ಮೊದಲು ಯಾರೋ ಬಿಡ್ತಾರೆ ಸರಿ ಮಾಡಿದ್ರೆ ಕಾರ್ಯಕ್ರಮ ಮಾಡಿ, ಅದು ಬಿಟ್ಟು ನೀವು ಅಭಯ ಸ್ವಾಮೀಜಿ ಸಂಸ್ಥಾಪಕ ಸ್ವಾಮೀಜಿ 39ನೇ ಇಸ್ವಿಲಿ ಕಾವೇರಿ ಆಶ್ರಮ ಹೊಂದಿತ್ತು. ತರ್ಪಕ ಕೊಡವ ಜನಾಂಗಗಳು, ಕೊಡವೇತರ ಜನಾಂಗಗಳು ಎಲ್ಲರೂ ಹೆಲ್ಪ್ ಮಾಡಿದ್ದು, ಎಲ್ಲ ಇದು ಮಾಡಿದಂಥ ಆಶ್ರಮ ಇದು. ಎದೇ ಕಾರಣಕ್ಕೂ ಇನ್ನು ನಂಗೆ ಕಮ್ಯುನಿಟಿ ಆಶ್ರಮ ಅಂದ್ರೆ ಇದು ಕಾವೇರಿ ಕೊಡವಾಶ್ರಮ ಅಂದ್ರೆ ಬೋರ್ಡ್ ಇಟ್ಟಿಲ್ಲ, ಕಾವೇರಿ ಆಶ್ರಮ ಆಚೆಗೆ ಇದು ಕೊಡವ ಸ್ವಾಮೀಜಿ ಸಂಸ್ಥಾಪಕ ಅನ್ನಕೊಂಡು ಮ್ಯಾಕ್ಸಿಮಮ್ ನಂಗೆ ಕೊಡವ ಜನಾಂಗಗಳೇ ಇನ್ನು ನಿಮಗೆ ನಡ್ಕೊಂಡು ಬಂತು. ಈಗ ರವೇಣೆ ಅಣ್ಣದು ಮ್ಯಾಕ್ಸಿಮಮ್ ಕರೆಕ್ಟ್ ಉಂಟು, ಸುಮಾರೆಲ್ಲ ಕನ್ಫ್ಯೂಷನ್ ಮೋಡ್ಲುಂಟು. ಕೂಡ ಎಲ್ಲ ತಕ್ಕಬಾರ್ದು ನಂಗ ನಿರಂತರ ಬಂದಿದ್ದು ಎಂತೆಂತ ವ್ಯವಸ್ಥೆ ಗೊತ್ತು. ಏನನಗ ஒரு ட்ரஸ்ட் அடிச்சங்கி ಆ ಟ್ರಸ್ಟ್ ಡಾಕ್ಯುಮೆಂಟ್ ನ ಇನ್ನೊಂದು ತಪ್ಪಲೇನೋ ಮಾತ್ರ ಇಲ್ಲ, ಅದು ಓಪನ್ ಸೀಕ್ರೆಟ್.
ఈయన డాక్యుమెంటరీ తప్ప దారుణం తప్పలే దారుణం ఓపెన్ సీక్రెట్ అది దారు మెచ్చోమందిಲ್ಲ ಟ್ರಸ್ಟ್ ನೀಡ್ನ ಇಕ ನಗರ ಪೊಲೀಸ್ ಇಂಗಡ ಒತ್ತಾಯದ ಮೇಲೆ ಈಗ ಟ್ರಸ್ಟ್ ನೀಡ್ ಅವು ಕಾಟುಲೆ ಅದರ మీద తాతడు కొడతంత ఎంత ఆస్తి ఉంది దానికి నగర ప్రతాపంచాయికో మళ్ళీ ఇంగుదారక ಸಂಸ್ಥೆನೆ ಕೊಡ್ತೀತಾ ಕಾವೇರಿ ಆಶ್ರಮ ಕೊಡ್ತೀಯ ನಗರ ಜನಾಂಗ ಕೊಡ್ತೀಯ. ಜುಲೈ 13ರಂದು ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರ ವಿರಾಜಪೇಟೆಯಲ್ಲಿರುವ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ಸತ್ಯ ಅಂತ ಚೋಯಂಬಾಡಂಡ ಪುಷ್ಪಾವತಿ ಹೇಳಿದ್ದಾರೆ. ಕಕ್ಕಬೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ನಡೀತಾ ಇರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಶಾಸಕರ ಕಾರ್ಯವೈಖರಿಯಿಂದ ಮೆಚ್ಚಿ ನಾವು ಸ್ವ ಇಚ್ಛೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇವೆ. ಆದರೆ ಮಾಧ್ಯಮಗಳಲ್ಲಿ ಕಕ್ಕಬ್ಬೆ ಬಿಜೆಪಿ ಶಕ್ತಿ ಕೇಂದ್ರದ ಮರಂದೋಡ ಬೂತಿನ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ಸುಳ್ಳು ವದಂತಿ. ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಮನವಿ ಪತ್ರವನ್ನು ನೀಡಲು ಹೋದ ಬಿಜೆಪಿ ಕಾರ್ಯಕರ್ತರಿಗೆ ಶಾಸಕರ ಕಚೇರಿಯಲ್ಲಿ ಏಕಾಏಕಿ ಕಾಂಗ್ರೆಸ್ ಪಕ್ಷದ ಶಾಲುಗಳನ್ನು ಹಾಕಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಪುಷ್ಪಾವತಿ ಸ್ಪಷ್ಟಪಡಿಸಿದರು. ಪುಷ್ಪಾವತಿ ಚಾಯಮಂಡ, ನಾನು ಈವರೆಗೆ ಬಿಜೆಪಿ ಕಾರ್ಯಕರ್ತನಾಗಿದ್ದೆ. ಆದರೆ ನಮ್ಮ ಗ್ರಾಮಕ್ಕೆ ಯಾವುದೇ ಅಭಿವೃದ್ಧಿ ಕಾರ್ಯವಾಗಲಿಲ್ಲ. ಆದ್ದರಿಂದ MLA ಶಾಸಕರಾದ ಪೊನ್ನಣ್ಣನವರು ಅಭಿವೃದ್ಧಿ ಕಾರ್ಯ ಅವರು ವೈಖರಿಯನ್ನು ಮೆಚ್ಚಿ ನಾನು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ. ಹಾಗೂ ನಮ್ಮ ಚಾಯಮಂಡ ಒಕ್ಕದವರು ಪಾರ್ಶ ಪೂಣಚ್ಚ, ಹನುಮಂತಣ್ಣ, ಗಣಪತಿ, ಮಣ್ಣಪ್ಪ, ರೀಟಾ, ಸುಬ್ರಹ್ಮಣಿ, ಚಿದಾನಂದಗೌಡ, ಮುಕ್ಕಾಟಿ ಎಲ್ಲರೂ ಸ್ವಇಚ್ಛೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಈ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ವದಂತಿಗಳು ಹಬ್ಬಿತ್ತು. ಆದರೆ ಆ ವದಂತಿಗಳು ಯಾರು ಸತ್ಯಾಂಶಕ್ಕೆ ದೂರವಾಗಿದೆ. ಇದಕ್ಕೆ ಯಾರು ಕಿವಿಗೊಡುವ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಸ್ವಇಚ್ಛೆಯಿಂದ MLA ಶಾಸಕರಾದ ಪೊನ್ನಣ್ಣನವರ ಅಭಿವೃದ್ಧಿ ಕಾರ್ಯವನ್ನು ಮೆಚ್ಚಿ. ಅರಮನೆ ಪಾಲೇರ ದೇವಯ್ಯ ಮಾತನಾಡಿ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸ್ವ ಇಚ್ಛೆಯಿಂದ ಸೇರ್ಪಡೆಗೊಂಡಿದ್ದೇವೆ. ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿಯುತ್ತೇವೆ. ಪತ್ರಿಕೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ಸುಳ್ಳು ಎಂಬ ಹೇಳಿಕೆ ನೀಡ್ತಾ ಇರುವುದು ಹಾಸ್ಯಾಸ್ಪದವಾಗಿದೆ ಎಂದರು. ನಾವು ಮೊನ್ನೆ ದಿನ 13ನೇ ತಾರೀಕು ನಾವು ಮಾನ್ಯ ಶಾಸಕರ ಸಮ್ಮುಖದಲ್ಲಿ ನಾವು ಸ್ವಾಮಿನಾರಾಯಣ ಫ್ಯಾಮಿಲಿ ಮತ್ತು ಕೈಗೂರಿ ಸಂತೋಷ್, ನಾನು ದೇವಯ್ಯ ಅಂತ ನಾವೆಲ್ಲ ಸ್ವ ಇಚ್ಛೆಯಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರ್ತೀವಿ. ಇದರಲ್ಲಿ ಯಾವುದೇ ರೀತಿಯ ಸುಳ್ಳು ವದಂತಿಯನ್ನು ನಂಬತಕ್ಕಂತಹಲ್ಲ. ನಾವು ನಮ್ಮ ಸ್ವ ಇಚ್ಛೆಯಿಂದ ಪೊನ್ನಣ್ಣನವರ ನಿವಾಸದ ಗೃಹ ಕಚೇರಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರ್ತೇವೆ. ಮತ್ತು ಪತ್ರಿಕೆಯಲ್ಲಿ ಬಂದಂತಹ ಸುದ್ದಿಗಳು ಸುಳ್ಳಾಗಿರುವುದು ನಮಗೆ ಗೊತ್ತಿರುವುದಿಲ್ಲ. ನಾವು ನಮ್ಮ ಸ್ವ ಇಚ್ಛೆಯಿಂದ ನಾವು ಕಾಂಗ್ರೆಸ್ ಪಾರ್ಟಿಗೆ ಸೇರ್ಪಡೆಗೊಂಡಿದ್ದೇವೆ. ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾವು ಮುಂದುವರಿಯಲಿಕ್ಕೆ ನಾವು ಇಚ್ಛಿಸುತ್ತೇವೆ. ಎಲ್ಲರ ಒಪ್ಪಿಗೆ ಮುಖಾಂತರ ನಾವೆಲ್ಲ ಮುಂದಿನ ಅಭಿವೃದ್ಧಿಯತ್ತ ನಾವು ಕೈ ಜೋಡಿಸುವಂಥ ಕೆಲಸವನ್ನು ಕೈಗೊಳ್ಳುತ್ತೇವೆ. ಚೋಯಂಬಾಡಂಡ ಮಣ್ಣಪ್ಪ ಮಾತನಾಡಿ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವ ಬಗ್ಗೆ ಇದೀಗ ಪತ್ರಿಕೆಗಳಲ್ಲಿ ಕೆಲವರು ಸುಳ್ಳು ಸುದ್ದಿಗಳನ್ನು ಹರಡುತ್ತಿದ್ದಾರೆ. ಇದು ಸತ್ಯಾಂಶವಲ್ಲ. ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ ಎಂದ ಅವರು, ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಇನ್ನೂ ಹಲವರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆಂದರು. ಕರೆದಿದ್ದು ಏಕೆಂದರೆ ನಮ್ಮ ಶಾಸಕರಾದ ಸನ್ಮಾನ್ಯ AS ಪೊನ್ನಣ್ಣನವರ ಕಾರ್ಯವೈಖರಿಯನ್ನು ಮೆಚ್ಚಿ ನಾವು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿದ್ದೇವೆ. ಇದರಲ್ಲಿ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿಯಲಿಕ್ಕೆ ಇಚ್ಛಿಸುತ್ತಿದ್ದೇವೆ. ಇದರ ವಿಚಾರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಳು ಸುದ್ದಿ ಹರಡ್ತಾ ಇದೆ. ಇದಕ್ಕೆ ಯಾವುದಕ್ಕೂ ಅದು ಸತ್ಯಕ್ಕೆ ದೂರವಾಗಿದ್ದು ಇದರಲ್ಲಿ ಯಾರು ಕಿವಿ ಕೊಡುವ ಅಗತ್ಯವಿಲ್ಲ. ಮುಕ್ಕಾಟಿರ ಚಿದಾನಂದಗೌಡ ಮಾತನಾಡಿ, ನಾವು ಶಾಸಕರ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ನಿಜ. ಬಳಿಕ ಪಕ್ಷಕ್ಕೆ ಸೇರ್ಪಡೆಗೊಂಡವರಲ್ಲಿ 2 ವ್ಯಕ್ತಿಗಳು ಇದೀಗ ಮರಳಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಅದು ಅವರ ವೈಯಕ್ತಿಕ ವಿಚಾರವಾಗಿದೆ. ಆದರೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿಲ್ಲ ಎಂಬ ಹೇಳಿಕೆ ನೀಡ್ತಾ ಇರುವುದು ಸರಿಯಲ್ಲವೆಂದರು. ನಾವೆಲ್ಲ ಸೇರಿದ್ದೇವೆ. ಮರದೋಡ ಗ್ರಾಮದಲ್ಲಿ ನಾನು ಚಿದಾನಂದಗೌಡ, ನಾನು ಸೇರಿದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ. ನಾನು ಏನಂದರೆ ಅವರ ಅಭಿವೃದ್ಧಿ ನೋಡಿ ಸೇರಿದ್ದೀನಿ, ಅವರ ಕೆಲಸ, ಅವರ ಕಾರ್ಯವೈಖರಿ ನೋಡಿ ಸೇರಿದ್ದೀನಿ. ಲವ ಚಿನ್ನಪ್ಪ ಆಗಲಿ, ಕಲ್ಯಾಣ ಸಂಪ ಅವರಾಗಲಿ, ಅವರೆಲ್ಲ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಏನಂದರೆ ಅವರ ಅಭಿವೃದ್ಧಿ ನೋಡಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ. ಅದರ ಮಾರ್ಗಸೂಚಿಯಲ್ಲಿ ನಾವು ಸೇರಿದ್ದೇವೆ.
ಗೋಷ್ಠಿಯಲ್ಲಿ ಚೋಯಮಾಡಂಡ ಮಂದಣ್ಣ, ಗಣಪತಿ, ಪೂವಯ್ಯ, ಸುಬ್ರಮಣಿ, ಕೈಬೂಲಿರ ಸಂತೋಷ್, ಕೆಡಿಪಿ ಸದಸ್ಯ ಬಾಚಮಂಡ ಲವಾಚಿಂಡಪ್ಪ, ವಲಯಾಧ್ಯಕ್ಷ ಕಲಿಯಂಡ ಸಂಪನಯ್ಯಪ್ಪ, ಬೂತ್ ಅಧ್ಯಕ್ಷ ಚೋಯಮಾಡಂಡ ಪೂಣಚ್ಚ, ಅನ್ನಡಿಯಂಡ ಚಂಗಪ್ಪ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಜಕರಿಯಾ ನಾಪಕ್ಲೋ.